ಬಿಜೆಪಿ ಲಿಂಬಾವಳಿ ಬೆಂಬಲಿಗ ರವಿಕುಮಾರ್ ಭ್ರಷ್ಟಾಚಾರದ ಸಾಕ್ಷಿ ದಾಖಲೆ ಇಲ್ಲಿದೆ ನೋಡಿ. ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ಹೆಸರಿನಲ್ಲಿ ಲೂಟಿ ಮಾಡುವ ಪತಿ ರವಿಕುಮಾರ್ ದಾಖಲೆ ಸುದ್ದಿ. ವ್ಯವಹಾರ ನಡೆದಿರೋದು 23 ಮೇಲೆ 23 ಅಲ್ಲ ಕರೆಕ್ಟ್ ಅಲ್ಲ ಯಾವಾಗ ನಡೆದಿಲ್ಲ ಅಂದ್ರೆ ಪೊಸಿಷನ್ ಐತೆ. ಒಂದ್ ನಿಮಿಷ ಇರಪ್ಪ, 23 ಮೇಲೆ ನಾನೇ ಇದ್ದೀನಿ ಅದ್ರಲ್ಲಿ. 23 ಅಂದ್ರೆ ಯಾವ್ದು? ಆಗಸ್ಟ್ 7ನೇ ಆಗಸ್ಟ್ 23 7ನೇ ತಾರೀಕು ಒಳಗೆ ನಂದು ಆಚೆ ರವೇಣದು. ರವೇಣ ಅಂದ್ರೆ ಅವರು ಅಧ್ಯಕ್ಷರು. ಅಷ್ಟೊಳಗಡೆ ನೀನು ಕನ್ವರ್ಷನ್ ಮೇಲೆ ಖಾತೆ ಮಾಡ್ಕೊಟ್ಟಿಯೋ ನಿಂತ ಮುಗೀತು ಅಷ್ಟೇ. ಕರೆಕ್ಟ್ ಆಗಿರ್ಬೇಕು. ಆ ಡೇಟ್ ಇಂದ ಲಾಸ್ಟ್ ಡೇಟ್ ಅವ್ರು ರಿಕ್ವಿಸಿಷನ್ ಲೆಟರ್ ಕೊಟ್ಟಿರ್ತಾರೆ ಪಂಚಾಯತಿಗ. ನಂಗೆ ಹಿಂಗ್ ಮಾಡ್ಕೊಡ್ರಿ ಹಂಗ್ ಕೊಡ್ರಿ ಹಿಂಗ್ ಕೊಡ್ರಿ ಏನೋ ಒಂದು ಡೇಟ್ ಕೊಟ್ಟಿರ್ತಾರ ಅವರು. ಆ ಡೇಟ್ ಮೇಲೆ ಲೆಕ್ಕ ಹಾಕೊಂಡ್ರೆ ಯಾರು ಅವಾಗ ಅಧ್ಯಕ್ಷರವ್ರು ಏನು ಗೊತ್ತಾಗ್ತದೆ ಅದನ್ನ ಹೇಳ್ತಾರೆ. ನನ್ನ ಅವಧಿಯಲ್ಲಿ ಅಂತ ಅವ್ರು ಓಪನ್ ಆಗಿ ಹೇಳ್ತಾರೆ. ಯಾರ್ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಹಂಗಂದ್ರು ಇವ್ರಿಂಗಂದ್ರು ನಮ್ಗೆ ಬೇಡ. ನಾವಿಲ್ಲಿ ಕರೆಕ್ಟ್ ಆಗಿದೀವ, ನಿಮ್ ಮೂವರು ಕರೆಕ್ಟ್ ಆಗಿದ್ದೀರಾ? ಕರೆಕ್ಟ್ ಆಗಿದ್ದ ಅವರೇ ಹೇಳ್ತಾರಲ್ಲ ನಿಂದೇನಿಲ್ಲಪ್ಪ ಇದರಲ್ಲಿ ನನ್ನ ಅವಧಿಯಲ್ಲಿ ಬಂದಿರೋದು, ನಾನು ಫೇಸ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ, ನೀನ್ ಆರಾಮಾಗಿರು ಅಂತ ಅವರೇ ಹೇಳ್ತಾರಲ್ಲ. ಬಾಬು ನಾನು ಇಷ್ಟೊತ್ತು ಅದನ್ನೇ ಹೇಳ್ದೆ. ಈಗ ಒಂದು ಖಾತೆದು ಬಂತು, ನಾನು ಹೇಳ್ದೆ ಖಾತೆದು ಒಂದೆಡೆ ಅವ್ನು ಎಕ್ಸ್ಟ್ರಾ ಮಾಡ್ಕೊಟ್ಟಿಲ್ಲ, ಒಂದೆಡೆ ಕಮ್ಮಿ ಮಾಡ್ಕೊಟ್ಟಿಲ್ಲ. ಆದ್ರೆ ಫಸ್ಟ್ ಆಫ್ ಆಲ್ ನಿನ್ ತಮ್ಮಿಲ್ಲ, ಅದು ಕ್ಲಿಯರ್ ಅಂತ ಮೊದಲ ಕರೆಕ್ಟ್ ಆಗಿಲ್ಲ. ಅದು ಕ್ಲಿಯರ್ ಅಂದ್ರೆ ಖಾತೆದಾಗ ಕ್ಲಿಯರ್ ಆಯ್ತು. ಏನಿತ್ತು ಏನಿಲ್ಲ ಅದು ಎಂದು ಪಿಡಿಯೋ ತಂದ್ಕೊಂಡ್ರೆ ಅದು ಆಮೇಲೆ ಖಾತೆ ವಿಷಯ ಬರ್ತಿಲ್ಲ, ಅದು ಕ್ಲಿಯರ್. ಎರಡೇದು ಅದ್ರ ಡೇಟ್ ಇರೋದು ಯಾವ್ದು? ನನ್ ಫೀಲ್ಡ್ ಆಗತ್ತು ಫಸ್ಟ್. ಆಮೇಲೆ ಎಲ್ಲಾ ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ? ನನ್ನ ಎಲ್ಲ ಕಂಪ್ಲೇಂಟ್ ಇರೋದು ಇವ್ರ ಹೆಸರು. ಆಮೇಲೆ ಪಂಚಾಯತಿ ಸಿವಿನಲ್ಲಿ ಅರ್ಜಿ ಕೊಟ್ಟಿರೋದಾಗ ಪವಿತ್ರ ರವಿಕುಮಾರ್ ಅವ್ರ ಗಂಡ ದುರ್ಬಳಕೆ. ತಾಲೂಕ್ ಪಂಚಾಯತಿನಾಗ ಪವಿತ್ರ ರವಿಕುಮಾರ್ ಗಂಡ ದುರ್ಬಳಕೆ ಮಾಡ್ಕೊಂಬೇಡ. ಒಂದು ಚಿರಂಜೀವಿ ಒಂದ್ ಕಂಪ್ಲೇಂಟ್ದಾರರು, ಆಮೇಲೆ ಅಂಗನಿಕ್ಕಿನ ವಿಷಯ ಗೊತ್ತಿಲ್ಲ. ಒಂದು ಕಂಪ್ಲೇಂಟ್ದಾರ್ ಬಂದು ಚಿರಂಜೀವಿ ಕಡೆಯಿಂದ ಹಾಕ್ಸಿರೋದು ಒಂದು ಕಂಪ್ಲೇಂಟ್. ಅವನು ಇದನ್ನ ಹಾಕೋನೆ ನಾನು ಎಸ್ಸಿ ನಾನು ಅದನ್ನ ಅಧ್ಯಕ್ಷ ಅಂತ ಹಾಕೋಣ ಬಿಟ್ಟು ಹಾಕೋದು ಅವಶ್ಯಕತೆ ಇಲ್ಲ. ಒಂದು ಕಂಪ್ಲೇಂಟ್ದಾರು ಚಿರಂಜೀವಿ ಏನಿತ್ತು ಏನಿಲ್ಲ ಅದು ಎಂದು ಪಿಡಿಯೋ ತಂದ್ಕೊಂಡ್ರೆ ಅದು ಆಮೇಲೆ ಖಾತೆ ವಿಷಯ ಬರ್ತಿಲ್ಲ, ಅದು ಕ್ಲಿಯರ್. ಎರಡೇದು ಅದ್ರ ಡೇಟ್ ಇರೋದು ಯಾವ್ದು? ನನ್ ಫೀಲ್ಡ್ ಆಗತ್ತು ಫಸ್ಟ್. ಆಮೇಲೆ ಎಲ್ಲಾ ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ? ನನ್ನ ಎಲ್ಲ ಕಂಪ್ಲೇಂಟ್ ಇರೋದು ಇವ್ರ ಹೆಸರು. ಆಮೇಲೆ ಪಂಚಾಯತಿ ಸಿವಿನಲ್ಲಿ ಅರ್ಜಿ ಕೊಟ್ಟಿರೋದಾಗ ಪವಿತ್ರ ರವಿಕುಮಾರ್ ಅವ್ರ ಗಂಡ ದುರ್ಬಳಕೆ. ತಾಲೂಕ್ ಪಂಚಾಯತಿನಾಗ ಪವಿತ್ರ ರವಿಕುಮಾರ್ ಗಂಡ ದುರ್ಬಳಕೆ ಮಾಡ್ಕೊಂಬೇಡ. ಒಂದು ಚಿರಂಜೀವಿ ಒಂದ್ ಕಂಪ್ಲೇಂಟ್ದಾರರು, ಆಮೇಲೆ ಅಂಗನಿಕ್ಕಿನ ವಿಷಯ ಗೊತ್ತಿಲ್ಲ. ಒಂದು ಕಂಪ್ಲೇಂಟ್ದಾರ್ ಬಂದು ಚಿರಂಜೀವಿ ಕಡೆಯಿಂದ ಹಾಕ್ಸಿರೋದು ಒಂದು ಕಂಪ್ಲೇಂಟ್. ಅವನು ಇದನ್ನ ಹಾಕೋನೆ ನಾನು ಎಸ್ಸಿ ನಾನು ಅದನ್ನ ಅಧ್ಯಕ್ಷ ಅಂತ ಹಾಕೋಣ ಬಿಟ್ಟು ಹಾಕೋದು ಅವಶ್ಯಕತೆ ಇಲ್ಲ. ಒಂದು ಕಂಪ್ಲೇಂಟ್ದಾರು ಚಿರಂಜೀವಿ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವರದಿ ಅಂದರೆ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದ ಭ್ರಷ್ಟ ಕನ್ಮಂಗಲ ಗ್ರಾಮ ಪಂಚಾಯತಿ ಇದ್ದಾಗಿದೆ. ಈಗಾಗಲೇ ಕನ್ಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟತೆ ತುಂಬ ತುಳುಕ್ತಾ ಇದೆ. ಅಲ್ಲಿನ ಅಧಿಕಾರಿಗಳು ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪವಿತ್ರ ಅವರ ಪತಿ ಮಾಡಬಾರ್ದಂತಹ ಅನಾಗರಿಕ ವರ್ತನೆಗಳನ್ನು, ಭ್ರಷ್ಟ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದಿಷ್ಟು ವರದಿಗಳು ತಮ್ಮ ಮುಂದೆ ಇಟ್ಟಿದ್ದೀವಿ. ಈಗಾಗಲೇ ಅಲ್ಲಿನ ಇಡಿಪೈ ವರ್ಲ್ಡ್ ಸ್ಕೂಲ್ ಎನ್ನುವ ಶಾಲೆಗೆ ಪರವಾನಗಿ ಕೊಡುವ ವಿಚಾರದಲ್ಲಾಗಲಿ, ಖಾತೆ ವಿಚಾರದಲ್ಲಾಗಲಿ ಸಾಕಷ್ಟು ಭ್ರಷ್ಟ ವ್ಯವಹಾರಗಳನ್ನು ಮಾಡಿರುವಂಥದ್ದು ನಮ್ಮ ಬೆಳಕಿಗೆ ಬಂದಿರೋದನ್ನೆಲ್ಲ ತಮ್ಮ ಮುಂದೆ ಇಟ್ಟಿದ್ದೀವಿ. ಈ ಗಿಡ ಹೊರಟಿದ್ದೇನಪ್ಪ ಅಂದರೆ, ಈ ಭ್ರಷ್ಟ ರಾಜಕಾರಣಿ ಶಾಸಕಿ ಮಂಜುಳಾ ಲಿಂಬಾವಳಿಯವರ ಬೆಂಬಲಿಗ ರವಿಕುಮಾರ್ ಎಗ್ಗಿಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದು ನಮಗೆ ಸಾಕ್ಷ್ಯ ಸಮೇತ ಸಿಕ್ಕಿದೆ. ಹೌದು, ನಾನು ಸೈನ್ ಹಾಕಿದ್ದೀನಿ, ನಾನು ತೊಗೊಂಡಿದ್ದೀನಿ, ಏನಿವಾಗ ಅನ್ನೋಂಥ ಮಾತನ್ನು ಕೂಡ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ಅವರ ಪತಿ ರವಿಕುಮಾರ್ ಹೇಳ್ತಾರೆ. ಅದಷ್ಟು ಕೂಡ ದಾಖಲೆಗಳು ನಮಗೆ ಸಿಕ್ಕಿವೆ. ಅಂತಹ ಭ್ರಷ್ಟ ರಾಜಕಾರಣಿಯನ್ನು ಒದ್ದು ಓಡಿಸುವಂಥ ಕೆಲಸವನ್ನು ಇದುವರೆಗೂ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಆತನ ಹಿಂದೆ ಕಾಟಮೂರು ಗೇಟಿನ ಕೆಲ ಪುಂಡ ರಾಜಕಾರಣಿಗಳು, ಲಿಂಬಾವಳಿಯವರ ಜೊತೆಗಿರುವಂತಹ ಎಡಕ್ಕೆ ಬಲಕಿರುವಂಥ ರಾಜಕಾರಣಿಗಳು, ಮುಖಂಡರು, ಕಾರ್ಯಕರ್ತರು ಬೆಂಬಲವಾಗಿದ್ದಾರೆ. ಅಂದರೆ ಮೂರು ಬಿಟ್ಟವರು ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಆತನ ಭ್ರಷ್ಟತೆಯನ್ನು ತೆರೆದಿಟ್ಟಿದ್ದೀವಿ. ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕೇಸ್ಗಳನ್ನು ಕೂಡ ಹಾಕಿದ್ದು ಕೂಡ ಉಲ್ಟಪಲ್ಟ ಮಾಡಿ ಆತನ ನೇರವಾಗಿ ಆರಾಮಾಗಿ ಓಡಾಡ್ಕೊಂಡಿರುವಂತೆ ಬಿಟ್ಟಿದ್ದಾರೆ. ಅಂದರೆ ಎಲ್ಲರೂ ಮೂರು ಬಿಟ್ಟವರು ಅಂತ. ಇವರಿಗೇನು ಬೇಕು? ಕೊಳ್ಳೆ ಹೊಡೆದಷ್ಟು. ಎಲೆಕ್ಷನ್ ಬಂದಾಗ ಜನರನ್ನ ಯಾಮಾರಿಸುವಂಥದ್ದು, ಆಸೆ ತೋರಿಸುವಂಥದ್ದು, ಎಲೆಕ್ಷನ್ ಮುಗಿದು ಬರೋದಕ್ಕೆ ಸರ್ಕಾರದ ದುಡ್ಡನ್ನು, ಸರ್ಕಾರದ ಜಾಗಗಳನ್ನು, ಕೆರೆ ಕುಂಟೆಗಳನ್ನ ಕಬಳಿಸಿ ದುಡ್ಡು ಮಾಡುವಂಥದ್ದು, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡುವಂಥದ್ದು, ಅದನ್ನು ಪ್ರಶ್ನಿಸುವವರನ್ನು ದೂರುವಂಥದ್ದು, ಹೆದರಿಸುವಂಥ ಕೆಲಸವನ್ನು ರವಿಕುಮಾರ್ ಆ್ಯಂಡ್ ಟೀಮ್ ಮಾಡ್ತಾ ಇದೆ ಅನ್ನೋದಕ್ಕಿಂತ ಅವರ ಭ್ರಷ್ಟತೆ
ಎಲ್ಲೇ ಮೀರಿದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ತುಳುತ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇದೇ 85 ವರ್ಲ್ಡ್ ಸ್ಕೂಲ್ ವಿಚಾರದಲ್ಲಿ ಹೌದು ನಾನು ದುಡ್ಡು ತೊಗೊಂಡಿದ್ದೀನಿ, ಸೈನ್ ಹಾಕಿದ್ದೀನಿ ಇವಾಗ ಅನ್ನುವಂಥ ರವಿಕುಮಾರ್ ಅವರ ಬಂಡ ಧೈರ್ಯ, ಅದಕ್ಕೆ ಸಾಕ್ಷಿ ನಮ್ಗೆ ದೊರೆತಿದೆ. ಜೊತೆಗೆ ಆತ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಅದಕ್ಕೆಲ್ಲ ನಾನು ಕೇರ್ ಮಾಡೋದಿಲ್ಲ ಎನ್ನುವುದನ್ನು ಹೇಳ್ತಾನೆ. ಏನಾಗುತ್ತೆ ನೋಡೋಣ ನನ್ನ ವಿಚಾರವನ್ನು ಕೂಡ ಹೇಳ್ತಾನೆ. ಅದಕ್ಕೆ ಒಂದು ಸಾಕ್ಷಿಯಾಗಿರುವಂಥ ಒಂದು ಆಡಿಯೋವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಇಂಥವರಿಗೆ ನೀವು ಏನು ಶಿಕ್ಷೆ ಕೊಡಬೇಕು, ಯಾವ ರೀತಿ ಪಂಚಾಯತಿಯಲ್ಲಿ ಬಿಟ್ಕೋಬೇಕೋ ಬೇಡವೋ ಅನ್ನೋದನ್ನು ನೀವು ನಿರ್ಧರಿಸಿ. ದಯವಿಟ್ಟು ಸದ್ಯಕ್ಕೆ ಆ ಭ್ರಷ್ಟ ಅಧ್ಯಕ್ಷೆ ಪವಿತ್ರ ಅವರ ಪತಿ ರವಿಕುಮಾರ್ ಮಾತನಾಡಿರುವಂತಹ ಚರ್ಚಾಗೋಷ್ಠಿಯ ಧ್ವನಿ ಮುದ್ರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಈಗ ಅವ್ರಿಗೆ ಹೇಳಿದ್ರೆ ಗೊತ್ತಾಗ್ತದಲ್ಲ. ಒಂದು ನಿಮಿಷ ರಾಜಶೇಖರ್ ಸರ್ ಊಟಕ್ಕೆ ಹೋಗೋರಣ, ಇವ್ರು ಅಚಾನಕ್ ಅಲ್ಲಿ ಸಿಕ್ಕಾಕೊಂಡಿರೋದು ಎಲ್ಲಿ ರಾಜಮನೆಯಾಗ ರಾಜಭವನ ಇದ್ರಾಗ ರಾಜಮನೆ ಊಟ ಉಡುಪಿ ಅಲ್ಲ ಹಂಗಾದ್ರೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಊಟ ಸಿಕ್ಕಾಕೊಂಡಾಗ ನಿಮ್ಗೆ ಕಾನ್ವೊಕೇಶನ್ ನಡೆದಿರೋದು, ಅಲ್ಲಿ ಟಾಪಿಕ್ ಬಂದಿರೋದು. ಸರಿ, ಇವಾಗ ಇವಾಗ ನಾನು ಹೇಳಿದ್ದೀನಿ, ಯಾರು ಕೂಡ KM ಜಾರಕಿಹೊಳಿ ಅವ್ರಿಗೆಲ್ಲ ನಾನು ಹೇಳಿದಂಗೆ ನೀವ್ ಹೇಳಿದಿರೋ ಇನ್ನೊಬ್ರು ಅದೇ ಇದು ಕ್ಲಾರಿಟಿ ಇಲ್ಲ. ಇಲ್ಲ. ಈಗ ಇಷ್ಟೊತ್ತು ಇದ್ದಿದ್ದೆ ಹೆಂಗ್ ಗೊತ್ತಾ, ನೀವ್ ಹೇಳಿದ್ರಿ ಅಂತಿತ್ತು, ಇವಾಗ ಅದಲ್ಲ. ಅವರವರೇ ಮಾತಾಡಿರೋದು, ಹಿಂಗ್ ಯಾಕೆ ಆಗ್ಬೇಕು, ಹಿಂಗ್ ಯಾಕೆ ಮಾಡ್ಬೇಕು, ಸುಮ್ನೆ ಯಾಕೆ, ಅದು ಒಳ್ಳೇದು ಕ್ವಶನ್ ಏನ್ ಗೊತ್ತಾ, ರವೇನ್ ಏನೇ ಹೇಳ್ದಿರನೆ ಅವ್ರ ವಿಷಯ ಹೆಂಗ್ ಗೊತ್ತಾಯ್ತು ಅಂತ ಹಂಗೆ ಹೇಳೋದವ್ರು. ಅದು ಇಷ್ಟು ಇವಾಗ ಇವ್ರ ವಿಚಾರ ಕಣ್ಮಂಗಲದ್ದು ಪಂಚಾಯತಿ ವಿಚಾರ ಅವ್ರಿಗೆ ಗೊತ್ತಾಗ್ತದೆ. ಇವಾಗ ಏನಿಲ್ಲ, ಸಂಪರ್ಕ ಇರೋದು ನನಗಿಲ್ಲ. ಯಾರೋ KM ಅನಿಲ್ PDO ಎಲ್ಲ ಯಾರ ಸಂಪರ್ಕ ನಿಮ್ ಸಂಪರ್ಕ ಇರೋದು. ನೀವು ಹೆಚ್ಚಾಗಿ ಓಡಾಡ್ತೀರಾ ಇಲ್ಲ ಗೊತ್ತಾಯ್ತು. ಅವ್ರು ಮಾತಾಡೋರೇ ಅಂತ ಗೊತ್ತಾಗ್ಬಿಟ್ಟು ಎಂತವ್ರು ಅಂತ ಹೇಳ್ಬಿಟ್ರೆ ಕೇಳಿ, ಈಗ ಫೋನ್ ಮಾಡಿ ಕೇಳಿ. ಈಗ ಬೇಕಲ್ಲ, ಈಗ ಅನಿಲ್ PDO ಹೇಳ್ತಾರ, PDO ಅನಿಲ್ ಅವಾಗ ರಾಮಾಂಜಿ ಅಂದ್ರಿ, ಅನಿಲ್ ರಾಮಾಂಜಿ ನನ್ಗೆ ಗೊತ್ತಿಲ್ಲ ಅಣ್ಣ. ಅನಿಲ್ ಇದ್ರು, KM ಇದ್ರು, ಮೂರ್ ದಿನದ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರೆ ಈಗ ತಿರ್ಗಾ ಆನಂತರ ಇದು ಕುತ್ಕಂತದೆ, ಇದು ತಿರ್ಗಾ ಮತ್ತೆ ರವಿ ಹೇಳ್ದಂತ ಬರ್ತದೆ. ಬೇಡ, ಇದನ್ನ ಇವಾಗ ಹಿಂಗೆ ಏನ್ ಮಾಡಿ ಡೈರೆಕ್ಟ್ ಆಗಿ ಸಿಟ್ಟಿಂಗ್ ಹಾಕ್ತೀನಿ. ಫೋನ್ ಮಾಡಿ ಹೇಳಪ್ಪ. ಏನು ಬೇಡ, ಸುಟ್ಕಂತವೆ. ನಾನು ಅದೇ ಹೇಳ್ತಾ ಇರೋದು. ಇನ್ನೊಂದು ಏನ್ ಗೊತ್ತಾ, ಅಲ್ಲಿ ಒಂದು ಟುಮ್ಕ್ ಮೇಲೆ ಅಂದ್ರೆ ನೀನ್ ಹೇಳಿದೆ ಅಂತ ಇವ್ರ ಮೂವರನ್ನ ಫೋನ್ ಮಾಡಿ ಕೇಳಿದ್ರು ಗೊತ್ತಾಗ್ಬಿಡ್ತದೆ. ಹಂಗಿ ನೀವು ಅಲ್ಲಿ ಹೇಳಿದ್ರಿ, ಯಾರು ಹೇಳಿದ್ರು ನಿಮ್ಗೆ, ಇಲ್ಲ ರವಿನೇ ಹೇಳದ್ನ ಇಲ್ಲ ಏನ್ ಹೇಳದ ಅಂತ ಅಲ್ಲಿ ವಿಷಯ ಬರ್ತದೆ, ಪಕ್ಕ ವಿಷಯ ಬರ್ತದೆ. ಆವಾಗ ನೀನ್ ಹೇಳಿ ಇವ್ರಿಗೆ ಇವಾಗ ಏನಂದ್ರೆ ಡೌಟು, ನೀನು ಜಾಸ್ತಿ ಕ್ಲೋಸ್ ನೀನೇ ಇರೋದಲ್ಲ, ನೀನ್ ಹೇಳಿದ್ಯಾ ಅಂತ ಬಿಟ್ಟು ಏನಪ್ಪ ಅಲ್ಲಿ ಅಂತಾನೆ ಬರೋದಿನ್ನ ಈಗ ಕ್ಲೋಸ್. ಇವಾಗ ನಾನು ಹತ್ರ ಇದ್ದೀನಿ ಅನ್ಕ ನೀನ್ ಹೇಳ್ಬೇಕಂದ್ರೆ ನಾನು ಹೇಳ್ಮೇಲೆ ನಾನು ಹೇಳ್ತಾ ಇರೋದು ಕ್ಲೋಸ್ ಆದ್ಮೇಲೆ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರಿ. ಇಲ್ಲ ಅಲ್ಲ ಸಿಟ್ಟಿಂಗ್ ಏನ್ ಬೇಡ, ನನ್ಗೆ ಗೊತ್ತಿದ್ದಂಗೆ ಬೇಡ. ಅವ್ರು ಇವಾಗ ನಾವು ರಾಜಶೇಖರ್ ಬಿಟ್ಬಿಡಿ, ಅವರೊಬ್ಬ ಅಧಿಕಾರಿ ಹೋದಾಗ ನಾವು ಮಾತಾಡಕ್ ಆಗಲ್ಲ. ಈಗ ಮುಂಜಾನೆ ಇದ್ರು ಅಂತ ಹೇಳಿದ್ರು, ಡೈರೆಕ್ಟ್ ಅನಿಲ್ಗೆ ಫೋನ್ ಮಾಡ್ರಿ. ಅನಿಲ್ ಹಿಂಗೆ ಏನು ಕನ್ವರ್ಸೇಷನ್ ನಡೀತು, ಏನೋ ಯಾರ ಸಿಕ್ಕಿದ್ರು ಏನೋ ಕನ್ವರ್ಸೇಷನ್ ನಡೀತಲ್ಲ, ಏನ್ ನಡೀತು, ಏನ್ ಮಾತಾಡಿದ್ರೆ ಇವೆಲ್ಲ ಆನಂದಕ್ಕಾಗಿ ಲೌಡ್ ಸ್ಪೀಕರ್ ಇಕ್ಕ ನಾನು ಎಲ್ಲಕ್ಕೂ ಬರಲ್ಲ ಸ್ವಾಮಿ, ಇಲ್ಲ ಕರ್ಸ್ಬಿಡ್ವಿ ಪ್ರೀತಿ. ಅದಕ್ಕೆ ಸುಮ್ಗೆ ಟೈಮ್ ಮಾತಾಡೋಣ. ಅನುಮಾನ ಬೀಳ್ತೀಯ ಅಂತ ಅನುಮಾನ ಏನಿದ್ಯಾ ಫೋನಲ್ಲಿ ಮಾತಾಡೋದು ಒಂದೇ. ಈಗ ನಾನು ಒಂದ್ ಮಾತು ಹೇಳೋದು, ಈಗ ಹೇಳೋದು ವ್ಯವಹಾರ ನಡೆದಿರೋದು 23 ಮೇಲೆ 23 ಅಲ್ಲ, ಕರೆಕ್ಟ್ ಅಲ್ಲೇ ಯಾವಾಗ ನೋಡಿದಿಲ್ಲ ಅಂದ್ರೆ ಪೊಸಿಷನ್ ಐತೆ. ಒಂದ್ ನಿಮಿಷ ಇರಪ್ಪ. 23 ಮೇಲೆ ನಾನೇ ಇದ್ದೀನಿ ಅದ್ರಲ್ಲಿ. 23 ಅಂದ್ರೆ ಯಾವ್ದು? ಆಗಸ್ಟ್ 7ನೇ ತಾರೀಕು, ಆಗಸ್ಟ್ 23 7ನೇ ತಾರೀಕು ಒಳಗೆ ನಂದು ಆಚೆ ರವೇಣದು. ರವೇಣ ಅಂದ್ರೆ ಅವರು ಅಧ್ಯಕ್ಷರು. ಅಷ್ಟೊಳಗಡೆ ನೀನು ಕನ್ವರ್ಷನ್ ಮೇಲೆ ಖಾತೆ ಮಾಡ್ಕೊಟ್ಟಿಯೋ ನಿಂತ ಮುಗೀತು ಅಷ್ಟೇ. ಕರೆಕ್ಟ್ ಆಗಿರ್ಬೇಕು. ಆ ಡೇಟ್ ಇಂದ ಲಾಸ್ಟ್ ಡೇಟ್ ಅವ್ರು ರಿಕ್ವಿಸಿಷನ್ ಲೆಟರ್ ಕೊಟ್ಟಿರ್ತಾರೆ ಪಂಚಾಯತಿಗ, ನಂಗೆ ಹಿಂಗ್ ಮಾಡ್ಕೊಡ್ರಿ, ಹಂಗ್ ಕೊಡ್ರಿ, ಹಿಂಗ್ ಕೊಡ್ರಿ, ಏನೋ ಒಂದು ಡೇಟ್ ಕೊಟ್ಟಿರ್ತಾರೆ ಅವರು. ಆ ಡೇಟ್ ಮೇಲೆ ಲೆಕ್ಕ ಹಾಕಿದ್ರೆ ಯಾರು ಅವಾಗ ಅಧ್ಯಕ್ಷರವ್ರು ಏನು ಗೊತ್ತಾಗ್ತದೆ, ಅದನ್ನ ಹೇಳ್ತಾರೆ. ನನ್ನ ಅವಧಿಯಲ್ಲಿ ಅಂತ ಅವ್ರು ಓಪನ್ ಆಗಿ ಹೇಳ್ತಾವ್ರೆ. ಯಾರ್ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ನಮ್ಗೆ ಬೇಡ. ನಾವಿಲ್ಲಿ ಕರೆಕ್ಟ್ ಆಗಿದೀವ, ನೀವು ಮೂವರು ಕರೆಕ್ಟ್ ಆಗಿದ್ದೀರಾ? ಕರೆಕ್ಟ್ ಆಗಿದೆ. ಅವರೇ ಹೇಳ್ತಾರಲ್ಲ ನಿಮ್ದೇನಿಲ್ಲಪ್ಪ ಇದರಲ್ಲಿ, ನನ್ನ ಅವಧಿಯಲ್ಲಿ ಬಂದಿರೋದು, ನಾನ್ ಫೇಸ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ, ನೀನ್ ಆರಾಮಾಗಿರೋ ಅಂತ ಅವರೇ ಹೇಳ್ತಾರಲ್ಲ. ಬಾಬು ನಾನು ಇಷ್ಟೊತ್ತು ಅದನ್ನೇ ಹೇಳ್ದೆ. ಈಗ ಒಂದು ಖಾತೆದು ಬಂತು, ನಾನು ಹೇಳ್ದೆ ಅಂದ್ರೆ ಖಾತೆದು ಒಂದೆಡೆ ಅವ್ನು ಎಕ್ಸ್ಟ್ರಾ ಮಾಡ್ಕೊಟ್ಟಿಲ್ಲ, ಒಂದೆಡೆ ಕಮ್ಮಿ ಮಾಡ್ಕೊಟ್ಟಿಲ್ಲ. ಆದ್ರೆ ಫಸ್ಟ್ ಆಫ್ ಆಲ್ ನಿನ್ ತಂಬಿಲ್ಲ, ಅದು ಕ್ಲಿಯರ್ ಅಂತ ಮೊದಲು ಕರೆಕ್ಟ್ ಆಗಿಲ್ಲ. ಅದು ಕ್ಲಿಯರ್ ಅಂತ ಖಾತೆ ಕ್ಲಿಯರ್ ಆಯ್ತು, ಏನಿತ್ತು ಏನಿಲ್ಲ ಅದು ಎಂದು PDO ತಂದ್ಕೊಂಡ್ರೆ ಅದು ಆಮೇಲೆ ಖಾತೆ ವಿಷಯ ಬರ್ತಿಲ್ಲ, ಅದು ಕ್ಲಿಯರ್. ಎರಡನೇದು ಅದ್ರ ಡೇಟ್ ಇರೋದು ಯಾವ್ದು, ನನ್ ಫೀಲ್ಡ್ ಆಗಂತ
ಫಸ್ಟ್ ಆಮೇಲೆ ಎಲ್ಲಾ ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ? ನನ್ನ. ಎಲ್ಲ ಕಂಪ್ಲೇಂಟ್ ಇರೋದು ಇವ್ರ ಹೆಸರು. ಆಮೇಲೆ ಅರ್ಜಿ ಜಿಲ್ಲಾ ಪಂಚಾಯತಿ ಸಿವಿನಲ್ಲಿ ಅರ್ಜಿ ಕೊಟ್ಟಿರೋದಾಗ ಪವಿತ್ರ ರವಿಕುಮಾರ್ ಅವ್ರ ಗಂಡ ದುರ್ಬಳಕೆ, ತಾಲೂಕ್ ಪಂಚಾಯತಿನಾಗ ಪವಿತ್ರ ರವಿಕುಮಾರ್ ಗಂಡ ದುರ್ಬಳಕೆ. ಮಾಡ್ಕೊಂಬೇಡ, ಒಂದು ಚಿರಂಜೀವಿ ಒಂದ್ ಕಂಪ್ಲೇಂಟ್ದಾರರು, ಆಮೇಲೆ ಹಂಗ ನಿಕ್ಕಿನ ವಿಷಯ ಗೊತ್ತಿಲ್ಲ. ಒಂದು ಕಂಪ್ಲೇಂಟ್ದಾರ್ ಬಂದು ಚಿರಂಜೀವಿ ಕಡೆಯಿಂದ ಹಾಕ್ಸಿರೋದು ಒಂದು ಕಂಪ್ಲೇಂಟ್. ಅವನು ಇದ್ರಲ್ಲಿ ಹಾಕೋನೆ ನಾನು ಎಸ್ ಸಿ ನಾನು ಅದೇನ ಅಧ್ಯಕ್ಷ ಅಂತ ಹಾಕೋಣ, ಬಟ್ ನಮ್ಗೆ ಅವಶ್ಯಕತೆ ಇಲ್ಲ. ಒಂದು ಕಂಪ್ಲೇಂಟ್ದಾರನು ಚಿರಂಜೀವಿ, ಎರಡನೇ ಕಂಪ್ಲೇಂಟ್ದಾರನು ಯಲ್ಲಪ್ಪಣ್ಣ. ಇಬ್ಬರು ಕೊಟ್ಟು ಯಲ್ಲಪ್ಪಣ್ಣ ಕೊಟ್ಟವನ? ಯಲ್ಲಪ್ಪಣ್ಣ ಕೊಟ್ರ ನನ್ ಮೇಲೆ. ನಾನು ಗೊತ್ತಿಲ್ಲ. ಇಂಥವೆಲ್ಲ ತಲ್ಕಂತೀಯ, ಇಂಥ ತಲ್ಕೊಬೇಕು ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಯಲ್ಲಪ್ಪಣ್ಣ ಕೊಟ್ಟರು ನನ್ ಮೇಲೆ. ಇದ್ರ ಎಲ್ಲಾ ಕೊಟ್ಟಿರೋದು ಬಾಬು ಒಂದು ನನ್ ಮೇಲೆ ಕೊಟ್ಟವ್ರೆ, ಸರಿನಾ? ಒಂದು ಆಮೇಲೆ ಇದೆಲ್ಲ ಇದಾದ್ಮಕ ಇದಕ್ಕೆ ಆಪೋಸಿಟ್ ಮಾಡೋದು ಇನ್ನಷ್ಟು ನಿಮ್ಗೆಲ್ಲ ಮೋಸ್ಟ್ ವಾಟ್ಸಪ್ ಬಂದಿದೆ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಮಾಡೋದೆಲ್ಲ ಏನಿದ್ರು ಕಿರಣ್ ಸರ್ ಮೇಲೆ. ಫಸ್ಟ್ ಕಿರಣ್ ಸರ್ ಗೋಡೆಗೆ ಬಿತ್ತು, ಕಿರಣ್ ಸರ್ ಗೋಡೆಯಿಂದ PDO ಗೋಡೆಗೆ ಹೋಗಿ PDO ಗೋಡೆಯಿಂದ ನನ್ನ ಗೋಡೆಗೆ ಬರೋದು, ಇಷ್ಟಕ್ಕೆ ಅದು ಕ್ಲಿಯರ್. ಆನಂದಿಲ್ಲ ನಂದೇ ಒಂದ್ ಸೀಲು ಒಂದ್ ಸೈನು ಒಂದ್ ಸಿಗ್ನೇಚರ್ ಏನು ಇತ್ತು ಅಂದೇ ಇಲ್ಲ ಅಂದ್ಮೇಲೆ ನಿಂದೈತಾ? ನಿಮ್ಗೆ ತಲೆ ನಾನು ಇಷ್ಟೊಂದು ಸಿಗ್ನೇಚರ್ ನಂದಲ್ಲಣ್ಣ. ಈಗ ನೋಡೋಣ, ಸೀಲು ಸಿಗ್ನೇಚರ್ ನಂಗೆ ಕೇಳ್ತಾ ಇಲ್ಲ. ಬೆಳಗ್ಗೆಯಿಂದ ನೋಡಪ್ಪ ನನ್ ಮೇಲೆ ಬರ್ತಾ ಇದೆ ಆಪಾದನೆ ಅನ್ಬಿಟ್ಟು ಬಾಬು ನನ್ ಮುಗಿತಾವನೆ. ಏನಾಗುರು ನನ್ಗೆ ಹೇಳಿದ್ರೆ ಎಲ್ಲ ಮಾಡ್ಬಿಟ್ಟ ನಿಂತನು. ನಾನು ಅಂದೆ ಇಲ್ಲ ಗುರು ನನ್ನ ಟರ್ಮಲ್ಲಿ ನಾನು ಖಾತೆ ಮಾಡಿದಪ್ಪ ನಾನಂದೆ. ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಆನಂದ್ ಸಿಟಿಗೆ ಹೋಗ್ಬಿಡ್ಲೆ, ನೀನ್ ಬರ್ಬೇಡ ನಾನೇ ಹೇಳ್ತೀನಿ. ದೇವರ ಯಾಕಂದ್ರೆ ನಂದೇನಿಲ್ಲ ಅದ್ರಾಗ ಅಂತೂ ಏನೋ ಬಂದೈತೆ ನಾನು ಫೇಸ್ ಮಾಡ್ಕೊಂತೀನಿ. ನಾನು ಏನಕ್ಕೂ ನೀವು ಇನ್ವಾಲ್ವ್ ಮಾಡಕ್ ನಾನೇ ಹೇಳ್ತಾ ಇದ್ದೆ. ಅಲ್ಲಿ ಏನಿದೆ ಬಾಬಾಗ ಮಾಡಿ ಸೇಪಿಸ್ತಾರೆ ಏಮನ 5 ಗಂಟೆ ಈ ಆಗಸ್ಟ್ 3 నెలల వెనక ತಾನೇ 3 నెలల వెనక ఇచ్చినదంటే ఎవరికి వస్తుంది? ఇది వస్తుంది అనుభవించుకొని నిడియాతుగా ఈత ఏం తలదా చెప్పుకోరಲ್ಲ. ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಇರೋಣ. ಈಗ ಎಲ್ಲಾರ್ಗು ಗೊತ್ತು ಯಾವ ಟರ್ಮಲ್ ಏನಾಗಿದೆ, ನನ್ನ ಟರ್ಮಲ್ ಖಾತೆ ಅನ್ಬಿಟ್ಟು ಲೈಸೆನ್ಸ್ ಇವ್ರ ಟರ್ಮಲ್ ನವೇನ್ ಟರ್ಮಲ್ ಆಗಿದೆ ನಂಗೆ ಗೊತ್ತು. ಇಲ್ಲಿ ಏನಾಗಿದೆ ಅಂದ್ರೆ ಬೆಳಗ್ಗೆಯಿಂದ ಬಾಬು ನನ್ ಮಿಕ್ಕ ಇಳಿತಾವನೆ. ಮಾತಾಡಿ ಸುಮ್ಮನೆ ಬೆಳಗ್ಗೆ ನೋಡಿ, ಬೆಳಗ್ಗೆ ಕೇಳಲ್ಲ, ಒಂದ್ ನಿಮಿಷ ಬೆಳಗ್ಗೆ ಕೇಳಲ್ಲ. ನಿಜನಪ್ಪ ಸರಿನೇ ನಾನು ನಿರ್ದೇಶನ ಹೂ ಅಂತ ನಾನು ಕೇಳ್ತಾನೆ ಕೊಟ್ಟಿರೋದು. ಇದು ಏನ್ ಅನ್ಭವಿಸ್ಲಿ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ತಲೆ ಕೆಡ್ಸ್ಕೊಂಡ್ ಏನಂದ್ರೆ ನಿನ್ನ ಹೆಸರು ಬರ್ತೈತೆ, ಫೋನ್ ಮಾಡಪ್ಪ. ಇಲ್ಲಿ ನೋಡೋಣ ನಮ್ಮೂರಾಗ ಗೊತ್ತು ಯಾರು ಮಾಡೋಣ ಗೊತ್ತು ಎಲ್ಲಾರ್ಗು. ಆಚೆ ಏನ್ ಮಾಡ್ತೈತೆ ಆನಂದ್ ಮಾಡ್ಬಿಟ್ಟವನೆ. ಆನಂದ್ ಮಾಡ್ಬಿಟ್ಟು ಎಲ್ಲಪ್ಪ ಇವಾಗ ಹಾಕ್ತಾನೆ. ವಿಷಯ ಬರೋದ್ನೆಲ್ಲ ನಿಲ್ಸ್ಬಿಡಪ್ಪ ನೀನು. ಇವಾಗ ಗಂಗಾರಾಮ್ ಬೆಳೆಯಬೇಡ ಅಂತ ನಿನ್ನ ಹೆಸರು ಇಟ್ಕೊಂಡ್ಬಿಡ್ತೇನೆ ನೀನು. ಅದನ್ನ ಗಂಗಾರಾಮ್ ಹೇಳ್ತೀರಿ, ಯಾರ ಹತ್ರ ಹೇಳ್ತೀರ ನಿಮ್ಮ ಮನುಷ್ಯ ಅಲ್ಲ ಅದನ್ನೇನು ನಿಲ್ಸಕ್ಕಾಗಲ್ಲ ನಿನ್ ಕೈಗ. ಸೇರ್ಸ್ಲಿ ನೋಡ ನಾವು ನಿನ್ನೆ ಹೋಟ್ಲಿಗೆ ಸೇರಿದಾಗ ಮಾತಾಡಿದ್ರೆ ನಿನಗೆ ಯಾರು ಹೇಳಿದ್ರು? ಮಾಡ್ಬಿಡ್ತೀನಿ ಬಿಡು, ಯಾಕೆ ಮಾಡು ಸುಮ್ನೆ ಎಲ್ಲಪ್ಪಂಗೇನೆ ಹೇಳಿದ್ರ ಬಾಬುಗೆ ಹೇಳಿದ್ರೆ ಯಾರು ಗೊತ್ತಿಲ್ಲ ನನಗೇನು ಡೈರೆಕ್ಟ್ ಆಗಿ ಅವ್ರು ಯಾರು ಸಿಕ್ಕಿಲ್ಲ, ಇರೋದು ಹೇಳ್ಬೇಕು. ನನ್ಗೆ ಯಾರು ಡೈರೆಕ್ಟ್ ಸಿಕ್ಕಿಲ್ಲ, ನನಗೂ ಮಾಹಿತಿ ಬಂದೈತೆ. ಮಾಹಿತಿ ಬಂದು ನೀನ್ ಕೇಳಿದ್ವಿ, ನೀನ್ ಯಾರ ಹತ್ರ ಹೇಳಿದೆ ಅಂತ ಕೇಳು. ನಾನು ಕೇಳಿದ್ರೆ ತಪ್ಪೇನೇನಿದೆ ಬಂದಿರೋದನ್ನ ನಾನು ಕೇಳಿದ್ದೆ ಡೌಟು ಏನು ಅಂತ. ಅದು ನಾನು ಮಾಡ್ಕೊಟ್ಟಿಲ್ಲ ಅಂತ ಹೇಳವನೆ ಮುಗಿತಲ್ಕ. ಇದು ಸರಿ. ಇವಾಗ ಅಲ್ಕೂ ರವಿ ಏನೋ ಇದು ಮಾಡವನಂದ್ರೆ ಅಣ್ಣ ಹೇಳಿದ್ರು ಅವಾಗ ನಾನು ಹೋಗಿದ್ದೇನೆ. ಹೌದು ನಿಜನೇ, ಅದು ತಪ್ಪು ಮೇಲೆ ಏನು ಮಾತಾಡಿದ್ರೆ ಅದನ್ನ ತಪ್ಪು, ನಾನು ಅದಕ್ಕೂ ಇದು ಮಾಡ್ತೀನಿ. ಅದು ಯಾರಾದ್ರೂ ತಪ್ಪೇ, ಅದು ಅದನ್ನೇ ಇದು ಮಾಡಿ ನಾನು ಮಾಡಿದ್ರು ತಪ್ಪೇ. ಹೌದು, ಯಾರು ಮಾಡಿದ್ರು ತಪ್ಪೇ ಅದು. ಇಷ್ಟು ಈಗ ನಾನ್ ಕಣ್ಣ ನನ್ಗೆ ಗೊತ್ತಿದ್ದಂಗೆ ಆತ ಓಡಾಟ ಮಾಡ್ತಾರೆ. ಕೇಳಿದ್ರ ಈ ಆಡದಲ್ಲಿ ಇದು ಒಂದೇ ಆಡಲ್ಲ. ಇಂತಹ ರವಿಕುಮಾರ್ ಭ್ರಷ್ಟ ಅನ್ನೋದಕ್ಕೆ, ಪಂಚಾಯತಿ PDO ಭ್ರಷ್ಟ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಈಗಾಗಲೇ ನಮ್ಮ ಹತ್ರ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಸಂಗ್ರಹವಾಗ್ತಾ ಇದ್ದಾವೆ. ಅದರಿಂದ ಬಿದ್ದಿದ್ದೀವಿ. ಅದರ ಒಂದು ತುಣುಕನ್ನು ತಮ್ಮ ಮುಂದಿಟ್ಟಿದ್ದೀವಿ. ಗಮನಿಸಿದ್ರಲ್ವಾ? ಸೂಕ್ಷ್ಮ ಗಮನಿಸ್ಬೋದು. ಅಲ್ಲಿರುವಂಥ ಚರ್ಚೆಯಲ್ಲಿ ಭಾಗವಹಿಸಿದಂಥವ್ರು ನೀವು ವಿಚಾರಿಸ್ಬೋದು. ಒಟ್ಟಾರೆಯಾಗಿ ಕನ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟತೆ ತುಂಬಿ ತುಳುಕ್ತಾ ಇದೆ. PDOನ ಬಳಸ್ಕೊಂಡು, ಅಧಿಕಾರಿಗಳನ್ನು ಬಳಸ್ಕೊಂಡು ಹಾಲಿ ಅಧ್ಯಕ್ಷೆ ಪವಿತ್ರ ಅವರ ಪತಿ ರವಿಕುಮಾರ್ ಭ್ರಷ್ಟತೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಟಮರೂರಿನ ಗೇಟಿನ BJP ಮುಖಂಡರೊಬ್ಬರು ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ವಿಚಾರವನ್ನು ಆತನ ಹೇಳ್ತಾ ಇದ್ದಾರೆ.
ಮತ್ತಷ್ಟು ವರದಿಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.